ಮುಂಜ ಇತ್ತೀಚೆಗೆ ಯಾಕನ ಬಲ್ ಬೇಜಾರಾಕೈತೆ. ಯಾತ್ಲ ಹೋಗ್ಲಿಲ್ಲ ಏನೂ ಇಲ್ಲ. ಈ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಬರೀ ಬೆಳಕಿಗೆ ಸ್ಕೂಲ್ ಹೋಗು, ಸಂಜೆ ಬರೋ ಅಷ್ಟೊತ್ತಿ ಮಂತಕ್ಕೆ ಮಳೆ ಯಾಕೆ ಶುರು ಹಚ್ಕೊಂಡಿರ್ತೈತೆ. ಆಟ ಆಡಕ್ ಹೋಗಂಗಿಲ್ಲ ಯಾತು. ಈ ಭಾನುವಾರದತ್ತು ಇನ್ನನ ಮಳೆ ನೀರು ಒಣಗಿರಲ್ಲ ಯಾತು ಇಲ್ಲ. ಯಾವನ ಆಸೆ ಕಾಲಿಕ್ಕಿರಿ ಈ ಆವಿನ ತಲೆ ಮ್ಯಾಗ ಕಾಲಿಕ್ನಾಗ ಹಾಕೈತಿ ಜರಕ್ಕನ್ ಜಾರ್ತೈತಿ ಕಣ. ಯಾತ್ಲ ಆಟ ಆಡಕ್ಕೂ ಹೋಗಕ್ಕಾಗ್ತಿಲ್ಲ ಈ ಮಳೆಯಿಂದನ. ಹೌದು ಹೌದು, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಕಣಲಕ್ಕಿ. ಎಲ್ಲಿಗೆ ಹೋಗೋಣ ಈ ಮಳೆಗೆ? ಈ ಒಂದಿನ ಮಳೆ ಬಂದ್ರೆ ಒಂದ್ ತಿಂಗಳು ಬರಲ್ಲ, ಬಂದ್ರೆ ಈಗ ಕೆಸರಾಗಂಗ್ ಉಯ್ದು ಹೋಗ್ತೈತ ಅಟ್ಲೇನ. ಎಲ್ಲ ಆಸೆಕ್ ಹೋಗಕ್ಕೆ ಮನೆಗ್ ಬೇರೆನ ಬಿಡಲ್ಲ. ಆಸೆಕ್ ಹೋಗ್ಬೇಡ, ಅತ್ತ ಬೆಟ್ಟದ ಕಡಿಕ್ ಹೋಗ್ಬೇಡ, ತೆಂಗಿನ ಗಿಡದ ಕೊಡಿಕ್ ಹೋಗ್ಬೇಡ ಅಂತಾನ ನಮ್ಮ ಅಜ್ಜಿ ಬೈದು ಮಂತೆಗೆ ಕುಂಡ್ರಸ್ತೈತ ಕಣ. ಈ ಪಾಸಾರ್ ಮಂತಕ್ ಬಿಡ್ತೈತ. ಮನೆ ಪಕ್ಕದಾಗೆ ಇರೋದ್ರಿಂದನ ಅವ್ರ ಮಂತಕ್ ಹೋಗು ಅಂತಾನ ಬಿಡ್ತೈತ ಅಷ್ಟೇನ. ಅರ್ರೆ ನಮ್ದು ಅಮ್ಮಿಗೂ ಅಷ್ಟೇ ಮಂದಿದು ಅಣ್ಣ ಲೋಕದು ಅಣ್ಣ. ಅರ್ರೆ ಮಂದಿದು ಅಣ್ಣದು ಮನೆದು ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ರೆ ನಮ್ದು ಅಮ್ಮಿ ಚಲೋ ಚಲೋ ಹೋಗ್ಬಿಟ್ಟು ಜಲ್ದಿ ವಾಪಸ್ಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟೈತೆ. ಅರ್ರೆ ಆಟಗೆ ಆಡಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಅರ್ರೆ ಚಪ್ಪಲ್ಗೆ ತಗೊಂಡು ಹೊಡಿತೀನಿ ಸುವರ್ಕೆ ಬಚ್ಚೆ ಅಂತ ಬೈದ್ಬಿಟ್ಟೈತೆ. ಅದಕ್ಕೆ ನಮ್ದಿಗೆ ಎಲ್ಲಿ ಆಟಗೆ ಆಡಕ್ಕೆ ಹೋಗೋದಿಲ್ಲ. ಬಂದ್ಬಿಟ್ಟು ಮಂದಿದು ಅಣ್ಣದು ಮನೆದು ಹತ್ರ ಕುತ್ಕೊಂಡ್ಬಿಟ್ಟೈತೆ ಅಷ್ಟೇ. ಹೇಳಪ್ಪ ಸತ್ತ ನಿಮ್ಮ ಅಮ್ಮನೆ ಬಂದು ನಮ್ಮಜ್ಜಿ ಕುಪ್ಪಿಟ್ಟಿಂಗ್ ಇಕ್ಕಿರಂಗ ಇಟ್ಕೊಡು. ನಮ್ಮಜ್ಜಿ ಎಲ್ಲ ಆಟ ಆಡಕ್ ಹೋದ್ರು ಜಾಲ್ಡ್ ಬಾರವ ಮುಂದೆ ಅಂತ ಹೇಳೋದ. ಈಗ ಎಲ್ಲ ಆಸೆಗೆ ಬಿಡಲ್ಲ. ಅದಕ್ಕೆ ಹಿಂಗೆ ಮನೆ ಮುಂದೆ ಎಲ್ಲರೂ ಕಾಲು ಎತ್ಕೊಂಡಿರೋದೆ ಮನೆ ಕಂಡಿರೋದು. ಮುಂಜೆ ಎಷ್ಟೊತ್ತು ಮನೆ ಕೆಂಚಲ್ಲ. ರಾತ್ರಿ ನಿದ್ ಬರಲ್ದ ಈಗ ಮಧ್ಯಾಹ್ನದ ಹೊತ್ತನ್ನ ಮನೆ ಕೆಂಡ್ರಿ ಎದ್ದು ಬಾ ಎಲ್ಲರ ಹಿಂಗೆ ಕಾಲ ಆಡ್ಕೊಂಡು ಅತ್ತ ಇತ್ತ ಹೋಗ್ ಬರೋಣ. ಸುಮ್ಮನಿರ ಲೋಕೆ, ನಿಮ್ಮನೆ ಅಂದ್ರೆ ಒಂದು ದೂರ ಕೈತೆ. ನಿಮ್ಮ ಅಮ್ಮಯ್ಯ ಏನಿಲ್ಲ ನೋಡಕ್ ಬರಲ್ಲ. ನಮ್ಮನೇನು ಈ ಪಾಸಾರ್ನ ಮತ್ ಮೊದ್ಲನ ಅವ್ರ ಅಮ್ಮಯ್ಯ ಇಟ್ಲೇ ನೋಡ್ತಿರ್ತಿತ್ತು, ಒಂದು ಕಣ್ಣು ಇಕ್ಕಿರ್ತೈತೆ. ಅತ್ತ ಇತ್ತ ಏನೋ ಓದ್ ಬಡ 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 ಓಡ್ ಬಂದು ಅರೆ ಪುಟ್ಟದ ರಂಗಜ್ಜಿ ನಿಮ್ಮ ಮುಂದೆ ನಮ್ಮ ಹುಡುಗನ್ ಕರ್ಕೊಂಡು ಎತ್ಲನ ಹೋಗ್ಯದ ನೋಡಜ್ಜಿ ಅಂತ ಪಿಟಿಂಗ್ ಇರ್ತೈತೆ. ಸಾಯಂಕಾಲಕ್ಕೆ ವಾಪಸ್ ಮನೆಗೆ ಬಂದಾಗ ಅಯ್ಯೋ ಏನೋ ಕಾಣದ್ ಪಾಪ ಕುಂತಿರ್ತೈತಿ. ಪಿಟಿಂಗ್ ಇಕ್ಕದಿಕ್ಕಿ ಬಿಟ್ಟು ನಮ್ಮ ಅಜ್ಜಿ ಕೈಲಿ ನಾನ್ ಮಕ್ಕಳು ಉಸ್ಕೊಬೇಕಾವಾಗ. ಪಾಸ ಏನಿದ್ರು ಒಟ್ಟು ಕಾಲು ಚಾಯ್ತಿತ್ತಲ್ಲ, ನನ್ನ ತಲೆನೋ ಅದಿತ ಅನ್ಕೊಂಡು ನನ್ನ ಕಾಲಾಗೆ ನೋಡಲ್ಲ ಲೋಕಿ. ಮಂದಿದ ಅಣ್ಣ ಅದು ಎಲ್ಲಿ ಕೆಳಗೆ ಇಕ್ಕಕ್ಕೆ ಆಗ್ತೈತೆ. ನಮ್ದಿಗೆ ಕಾಲ್ಗೆ ತಲೆದು ಮಟ್ಟೆ ಅನ್ಕಂಡು ಅದ್ರ ಮೇಲೆ ತಲೆದು ಹಾಕೊಂಡ್ಬಿಟ್ಟು ಮಣಿಕ ಮಂದಿದ ಅಣ್ಣ. ಕೆಲ ಎಲ್ಲ ಮಾರ್ಜಾಲ ಒಂದ್ರ ಒಟ್ಟೊಕ್ಕ ಅನ್ನೋದೇನ ಐತೆ ನೋಡು. ನಮಗ ಸೋಂಬೇರಿ ಸೋಂಬೇರಿ ಯಾಕೆ ಕುಂತ ಇದ್ದಾನೆ. ಲೋಕಿ ನಾವು ಹಿಂಗೆ ಸೋಂಬೇರಿಗೊಳ್ತಾರ ಮನಿಕೆ ಮದ್ಗಿಂತಾನ ಯಾತನ ಮಾಡ್ಬೇಕಣ. ಯಾತದ್ ಮಾಡೋದು ಅಂಬದು ಗೊತ್ತಾಗ್ತಿಲ್ಲ ಅಷ್ಟೇ. ಯಾತದ್ ಮಾಡೋಣಲ್ಲ ಮುಂಜ ಮೀನ್ ಹಿಡಿಯಕ್ ಹೋಗೋಣ ಅಂತ ಅಂದ್ರೆ ಇನ್ನ ಕ್ಯಾರ್ ತುಂಬಿಲ್ಲ, ಹಳ್ಳರ್ತಿಲ್ಲ, ಯಾತಲ್ಲ. ಇನ್ನೇನ್ ಮಾಡಕ್ ಹೋಗೋಣ, ಎತ್ತ ಹೋಗಕ್ಕನು ನಿಮ್ಮ ಅಜ್ಜಿ ಬೇರೆ ಬೈತೈತೆ. ಏನ್ ಮಾಡೋದ ಹೋಗತ್ತ. ಅರೆ ಕರೆಕ್ಟ್ ಮುಂದಿನ ಅಣ್ಣ ಲಗ್ನ ಅಣ್ಣ ಈ ಮಳೆಗೆ ಜಾಸ್ತಿ ಬಂದ್ಬಿಟ್ಟೈತೆ ಅಲ್ಲ, ಅವಾಗ ನೀರ್ಗೆ ಬಂದ್ಬಿಟ್ಟೈತೆ ಅಲ್ಲ ಕೆರೆಗಳಗೆ. ಅವಾಗ ಮಚ್ಚಲಿ ಹಿಡಿಯಾಕೆ ನಿಂಬಿಗೆ ಹೋದಾಗ ನಿಂಬಿಗೆ ಕರ್ಕಂಡು ಹೋಗು. ನಿಂಬಿಗೆ ಮಚ್ಚಲಿಗೆ ಹಿಡಿಯೋದು ಹೆಂಗೆ ಅಂತ ಗೊತ್ತೇ ಅಲ್ಲ ಮುಂದಿನ ಅಣ್ಣ ಲಗ್ನ ಅಣ್ಣ. ನಿಂಬಿಗೆ ನೋಡ್ಬಿಟ್ಟು ಕರ್ಕೊಂಡ್ಬಿಟ್ಟೈತೆ ಮಚ್ಚಲಿಗೆ ಹೆಂಗೆ ಹಿಡಿಯೋದು ಅಂದ್ಬಿಟ್ಟು. ಬಾರ ಎಲ್ಲ ಪಾಸ ನಾನು ಹೇಳ್ಕೊಂಡ್ ಕೊಡ್ತೀನಿ ಸುಮ್ಕಿರ. ಮೀನ್ ಹಿಡಿಯೋದು ಹೆಂಗೆ ಅಂತಾನ. ಅದಕ್ಕಿಂತ ಮುಂಚೆ ನೀನ್ ಮೀನ್ ಹಿಡಿಯೋ ತಗೊಂಡೋಗಕ್ಕೆ ಮಳೆ ಬರಬೇಕು, ಕೆರೆ ತುಂಬಂಗೆ ಅಲ್ಲ ಹಸ್ಕಬೇಕು. ಕೆರೆವೆಲ್ಲ ನಮ್ಮೂರ್ ಕೆರೆಗೆ ನೀರ್ ಬರ್ಬೇಕು, ಆವಾಗ ಮೀನ್ ಸಿಗ್ತವೆ, ಅವಾಗ ಹಿಡಿಬೇಕು. ಇನ್ನೂ ದೂರದ ಮಾತು ಹೇಳ. ಈ ಮಳೆ ನೋಡಿದ್ರೆ ಹಿಂಗೆ ತಿಂಗಳಿಗೆ ಒಂದ್ಸತಿ ಬರ್ತೈತೆ, ಅಮಾವಾಸ್ಯೆ ಪೌರ್ಣಮಿ ಬಂದಂಗೆ. ಹಿಂಗ್ ಬಂದ್ರೆ ಎಲ್ಲ ಸಿಗುತ್ತವೆ, ನೀರು ಇಲ್ಲ ಮೀನು ಇಲ್ಲ. ಅರೆ ಲೋಕನಣ್ಣ ನಮ್ದು ಊರಿಂದ ಕೆರೆದವಲ್ಗೆ ಇನ್ನೂ ಒಂದ್ ಸ್ವಲ್ಪ ಪಾನಿಗೆ ಐತೆ ಇಲ್ಲ, ಅದ್ರದ್ದು ಒಳ್ಳೆ ಮಕ್ಕಳಿಗೆ ಇರೋದಿಲ್ಲ. ಅದು ಇರೋದೇನ ಪಾಸ ಎಲ್ಲ ಊರ್ನವ್ರದ್ದೆಲ್ಲನ ಎಲ್ಲ ತಳದ್ ಪರಿಶುದ್ಧವಾಗಿದಾವಲ್ಲ ನೀರು. ಅದಕ್ಕೆ ಈ ಮೀನು ಅದ್ರ ಸೇರ್ಕೊಂಡಿಲ್ಲ. ಇಲ್ದಿದ್ರು ಇರವ ಏನ ಬರೀ ಇಂಥವ್ ಹೇಳ್ತಾನಪ್ಪ ಕೋಳಿ ಒಂದು ನಮ್ಮ ಲೋ ಮುಂದೆ ಸುಮ್ಕಿರಲ್ಲ. ಅದು ಏನ್ ಗ್ಯಾಪ್ ಮುಸ್ಕೊಂತ ಗೊಬ್ಬ ಮಳೆ ಬರ್ಲಿ ತಡಿ ಎಲ್ಲ ಕುಚ್ಕೊಂಡು ಹೋಗ್ತೈತೆ, ಸಾಕಿರೋ ನೀರು ಇರ್ತವೆ. ಲೋ ಮುಂದೆ ನಿನಗೆ ಗ್ಯಾಪ್ನಾಗ ಐತೆ. ನಾವಿನ್ನ ಇದು ಶಿಶುವರ್ಕ್ ಹೋಗಿದ್ವಲ್ಲ ಅಂಗನವಾಡಿಗೆ, ಅವಾಗ ಒಂದ ಎರಡ ಮಸ್ಲಿ ಬಂದಿದ್ವಿ ಅಂತೆಲ್ಲೋ. ಯಾವ್ದೋ ಅಕ್ಕಪಕ್ಕದ ಕೆರೆ ನೀರು ಕುಚ್ಕೊಂಡ್ಬರುವಾಗ ಅದ್ರ ಜೊತೆಗೆ
ಕಣಲು ಲೋಕಿ ಆ ಸತಿ ಸೂರ್ಯ ಬಂತಂತೆ ಮಳೆ. ನಮ್ಮ ಗೌಡ್ರು ಫೋಟೋ ಬರ್ಕೊಂಡಿದ್ರಿ ಅಂತೆ. ನನಗೆ ಅವತ್ತೊಂದಿನ ಬಂದಾಗ ಮಂತಕ್ಕೆ ತೋರಿಸಿದ್ರು. ಸೂರ್ಯಗಿದ್ದ ಮಸ್ಲೆ ಎರಡು ಕಣ, ಒಂದಲ್ಲ ಎರಡು ಅನ್ನಕ್ಕಿದ್ದ. ಅದು ಯಾವ ಕರೆವಪ್ಪ ಸೂರ್ಯಗಿದ್ದ. ಆಮೇಕಿಂದನ ಯಾರನ್ನ ಬಂದು ಹಿಡ್ಕೊಂಡೋದ್ರು. ಕ್ಯಾ ಮಂಜುನಣ್ಣ ಮಸ್ಲೆಗೆ ಇಟ್ಕೊಂಡು ಹೋಗ್ಬಿಟ್ಟು, ಅರೆ ಮಸ್ಲೆಗೆ ಇಟ್ಕೊಂಡು ಹೋಗ್ಬಿಟ್ಟು ಕ್ಯಾ ಮಾಡ್ತಾರೆ ಮಂಜುನಣ್ಣ? ಅರೆ ತಿನ್ಬಿಡ್ತಾರೆ. ಶುರು ಮಾಡ್ಕೊಂಡ ಕಣಪ್ಪ ಇವನು. ಯಾತದ್ದನ ಹೇಳಿ, ಬರೇ ತಿಂಬದಕ್ಕೆ ತಗೊಂಡೋಗ್ತಾನಲ್ಲ ಇವನು. ಪಾಸ ನಿಂಗೆ ಏನ ದೇವ್ರ ಬುದ್ಧಿ ಕೊಟ್ಟಿಲ್ಲ ನಿಂಗೆ? ಮಸ್ಲೆ ಯಾರನ್ನ ಹಿಡ್ಕೊಂಡು ತಿನ್ಬೇಕಾಕೈತೆ, ಅದನ್ನ ಕುಯ್ಯಕ್ ಹಾಕೈತೆ. ಒಳ್ಳೆ ಈ ಗರಗಸ ಇದ್ದಂಗೆ ಇರ್ತವೆ, ಹಾಕೊಂಡು ಒಗಿತೈತೆ ಅಷ್ಟೇನೆ. ಅದನ್ನೇನ ಕುಯ್ಯಕ್ಕೆ ಪಯ್ಯಕ್ಕೆ ಹೋದ್ರೆ ಎಂತ ಕೇಳ್ತಾನ ನೋಡಿ ಅವನು. ಅರೆ ಮಂಜುನಣ್ಣ ಅದೇ ಅನ್ಕಂಡೆ ನಮ್ದಿಗೆ. ಅರೆ ಮಸ್ಲೆಗೆ ಹೆಂಗೆ ಕುಯ್ದ್ಬಿಟ್ಟು ಸಾರಿಗೆ ಮಾಡ್ತಾರೆ, ಅರೆ ಸಾರಿಗೆ ಮಾಡ್ತಾರಾ, ಫ್ರೈಗೆ ಮಾಡ್ತಾರಾ, ಕಬಾಬ್ಗೆ ಮಾಡ್ತಾರಾ ಅಂತ ಅಂದ್ಬಿಟ್ಟು ನಮ್ದಿಗೆ ಫುಲ್ ಕನ್ಫ್ಯೂಷನ್ಗೆ ಆಗ್ಬಿಟ್ಟಿತ್ತು. ಯಪ್ಪ ಯಾರ್ದನ ಮುಂದಿನ ಗೊಂದು ಗಿಂಜಕಣೋ ಪಾಸ. ಯಪ್ಪ ಉಗಿದ್ ಬಿಡ್ತಾರೆ. ಇವನು ಯಾವ ಥರ ಇವನು ಇಂಥ ಬುದ್ಧಿ ಕೊಳ್ತವನೆ ಅಂತಾನೆ. ಬರ ಕೋಳಿ ತಿಂಬೋದು ಮೊಟ್ಟೆ ತಿಂಬೋದು ಮಾತಾಡೋ ಇದು ಏನಲ್ಲ, ಇದು ಇಂಥದ್ನೆಲ್ಲ ಮಾತಾಡ್ತಾನೆ ನೀನು. ಅರೆ ಸಾರಿ ಮಂಜುನಣ್ಣ, ಅದು ನಮ್ಗೆ ಡೌಟ್ಗೆ ಬಂದ್ಬಿಟ್ಟಿಲ್ಲ, ನಿಮ್ದು ಹತ್ರ ಕೇಳ್ಬಿಟ್ಟು ಅಷ್ಟೇ. ಅರೆ ಬೇರೆದ್ದು ಹತ್ರ ಎಲ್ಲ ಹಿಂಗೆ ಕೇಳೋದಿಲ್ಲ ಬಿಡು ಮಂಜುನಣ್ಣ. ಲೋಕಿ ಪಾಸ, ನಿಮ್ಮಿಬ್ಬರಿಗೂ ಇನ್ನೊಂದು ವಿಷಯ ಹೇಳದೆ ಮಾತಾಡಿದೀನಿ ಕಣ್ರಲ್ಲ. ಮೊನ್ನೆ ದಿನ ನಮ್ಮ ಅಜ್ಜಿ 10 ರೂಪಾಯಿಗೆ ಇಳದಲ್ಲೇ ತಕೊಂಬ ಅಂತಾನ ನನ್ನ ಬೋರಾಜಿನ ಹಂಗೆ ತಕ್ಕೊಳಿಸ್ತಾ ನಾನು ಹೋದೆ. ಅಲ್ಲಿ ಗೌಡ್ರು ಬೇರೆ ಕೂಕೊಂಡಿದ್ರು. ಗೌಡ್ರು ಬೋರಾಜ್ಜ ಎಲ್ಲ ಮಾತಾಡ್ಕೊಂಡು ಕೂಕೊಂಡಿದ್ರು. ಹೇಳ್ದ ಕೇಳಿಸ್ಕೊಂಡ ನಾವು ಪಾಸ. ಅದ್ಭುತ ಹೇಳ್ಬಿಟ್ಟ ಕಣಪ್ಪ, ಪ್ರಪಂಚದ 9ನೇ ಅದ್ಭುತ ಹೇಳ್ದ. ಗೌಡ್ರು ಬೋರಾಜಿನ ಹಂಗೆ ಟೀ ಕುಡ್ಕೊಂಡು ಕುಂತಿದ್ರು. ಮತ್ನ ಇವ್ರು ಹೇಳ್ಬೇಕು ಇಟ್ಕೊಂಡು ಮರ್ತೋಗಿದ್ದೆ ಅಂತ ಎಲ್ಲಗೆ ಬಿಲ್ಡಪ್ ಕೊಟ್ಟು ಹೇಳ್ತಾನೆ. ಬಿಲ್ಡಪ್ ನನ್ನ ಮಗ. ಅಯ್ಯೋ ಅಯ್ಯೋ ಅಯ್ಯ ಪಂಡ್ರಪಟ್ ನನ್ನ ಮಗನೇ, ಗೊಣ್ಣೆ ಸುರುಕ್ ನನ್ನ ಮಗನೇ. ಪೂರ್ತಿ ಹೇಳತಕ್ಕನ ಮುಚ್ಕೊಂಡು ಕೇಳಿಸ್ಕೊಬೇಕು. ಮುಚ್ಚಿದಾಗ ನಂದೆಲ್ಲ ಕ್ಲಿಕ್ ಬಿಂತಾರೆ ಅಂತ ಬರಬಾರ್ದು. ಇನ್ನ ಪೂರ್ತಿ ಆಗಿದೆ ಮುಚ್ಕೊಂಡು ಕೇಳಿಸ್ಕೊಳ್ಳಲ್ಲ. ನಾನು ಇಳದ ತಕೊಂಡ್ಬರಕ್ಕೆ ಬೋರಾಜ್ನ ಅಂಗಡಿ ತಕೋದ್ನ. ಅಲ್ಲಿ ಬೋರಾಜನ ಗೌಡ್ರು ಮಾತಾಡ್ಕೊಂತಿದ್ರು. ಗೌಡ್ರು ಹೇಳ್ತಿದ್ರು ಬೋರಾಜಂಗೆ, ಬೋರಾಜ ಈ ಗುಟ್ಟ ಕಡೆಗೆ ಇನ್ನೊಂದು 15 ದಿನ ಹೋಗ್ಬೇಡ್ರಿ, ನೀನು ಹೋಗ್ಬೇಡ, ನಿಮ್ಮ ಮನೆಯವ್ರನ್ನು ಯಾರನ್ನು ಆ ಕಡೆ ಹೋಗಕ್ಕೆ ಬಿಡ್ಬೇಡ ಅಂತಾನೆ. ಆಮೇಕಿನ್ನ ನಾನು ಅದನ್ನ ಗೌಡ್ರು ನನ್ನ ಕರೆದು ಹೇಳಿದ್ರು, ಲೋ ಮಂಜ ನೀನು ಆ ಕಡೆಗೆ ಹೋಗ್ಬೇಡ, ನಿಮ್ಮ ತೆಂಗಿನ ಗಿಡ ಇದಾವಲ್ಲ ಆ ಕಡೆಗೆಲ್ಲ ಇನ್ನೂ ಒಂದು 15 ದಿನ ಹೋಗ್ಬೇಡ ಅಂತಾನೆ ಹೇಳಿರ್ಕೊಂಡು. ಹೌದಾ ಗೌಡ್ರು ಹಂಗಂತ ಹೇಳ್ಯಾರ? ಗೌಡ್ರು ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಏನೋ ಇರ್ತೈತೆ ಕಣ ಮುಂದೆ. ಏನೋ ಏನಿರಲ್ಲ, 2 ಕಳ್ಳ ಇದಾವಂತೆ ಗುಟ್ಟ ಮೇಲೆ. ಆ ಮುರಿಯಣ್ಣ ದನ ಹೊಡ್ಕೊಂಡ್ ಬರುವಾಗ ನೋಡಿ 3 ದಿನದಿಂದನ ಸೊಳಿಗಾರ್ ಬಂದು ಮುಚ್ಕೊಂಡಿದಾವಂತೆ, ಮ್ಯಾಚ್ ಎದ್ದಿಲ್ವಂತೆ. 2 ಕಳ್ಳ ಸೊರ್ಯದ ಹೋಯ್ದವ ನಿಂತ್ಕೊಂಡು. ಅದಕ್ಕೇನ ಆ ಕಡೆ ಹೋಗ್ಬೇಡ್ರಿ ಅಂತ ಹೇಳಿದ್ದು. ನಾನು ಅದಕ್ಕೇನ ನಿಮ್ಗೆ ಹೇಳೋಣ ಅಂತಾನೆ ಅನ್ಕೊಂಡೇ ಬಂದೆ, ಮರ್ತೆ ಹೋಗಿತ್ತು ನೋಡಿ. ಈಗ ಪುಸಪ್ ಜ್ಞಾಪನಕ್ಕೆ ಬಂತು, ಅದಕ್ಕೆ ಹೇಳಿದೆ. ನೀವು ಅಷ್ಟೇನೆ ಈ ಆ ಕಡೆಗೆ ಯಾಕನು ಹೋಗ್ಬೇಡ್ರಿ, ಸೊರ್ಯ ಹೋಯ್ದವ ನಿಂತ್ಕೊಂಡು. ಒಂದು 6 ದಪ್ಪ ಇದಾವಂತೆ, 2 ಕಾಲ ನಿಂತ್ಕೊಂತವಂತೆ. ಆಮೇಕಿಂದ ಉಪ್ಪಿ ತಪ್ಪಿ ಏನೋ ಹೋದ್ರೆ ಅದ್ರ ಕೈ ಸಿಗತ್ತೇನ್ರೆ ತಿಕ್ಕು ಮಕ್ಕು ಮಣ್ಣು ಕೂರಿ ಕಳಿಸ್ತಾವ ಅಷ್ಟೇನೆ. ಅರೆ ಮಂಜುನಣ್ಣ, ಅರೆ ಕಲ್ದಿಗೆ ಮಣ್ಣಿಗೆ ಸಿಗ್ಲಿಲ್ಲ ಅಂತಂದ್ರೆ ಚಾಯ ಮಾಡ್ತೈತೆ. ಅಯ್ಯೋ ಅಯ್ಯೋ ನನ್ನ ಮಗನೇ ಟಿಟಿಪಿ, ಮಣ್ಣು ಸಿಗ್ಲಿಲ್ಲ ಅಂತಂದ್ರೆ ಕೂರಕ್ಕೆ ಇಡ್ಕೊಂಡ್ ಬಗಾಲ್ ಮಾಡ್ದೈತಿ ನನ್ನ ಮಗನೇ. ಹೇಳ್ಕೊಂಡ್ ಹೇಳ್ತಾ ಆ ಕಡೆಗೆ ಹೋಗ್ಬೇಡ್ರಿ ಅಂತಂದ್ರೆ ಹೋಗ್ಬೇಡ್ರಿ. ಸ್ನೇಹಿತರೆ ನೋಡಿದ್ರೆ ನನ್ನ ಮಗ ಪಾಸನೆ ಎಂತ ಮಾತು ಹೇಳ್ತಾನೆ. ಮಣ್ಣು ಕೂರ್ ಕಳಿಸ್ತೈತ್ಕೊಂಡಲ್ಲ ಅಂತಂದ್ರೆ ಮಣ್ಣು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೈತಿ ಅಂತ ಕೇಳ್ತಾನೆ. ನಾನು ಹೇಳಿದ್ ಸರಿನೋ ಅಲ್ವಾ? ಹಂಗಂತಾನೆ ಕಮೆಂಟ್ ಮಾಡ್ರಿ, ಸರಿನೋ ತಪ್ಪು ಅಂಬದ್ನ. ಆಮೇಕಿಂದನ ವಿಡಿಯೋ ನೋಡ್ತಾ ಇರೋರು ಎಲ್ಲಾರು ಲೈಕ್ ಮಾಡ್ರಿ. ಆಮೇಕಿಂದನ ಹೆಂಗ್ ಅನ್ನಿಸ್ತು ಅಂತಾನು ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಕಿಂತ ಸಬ್ಸ್ಕ್ರೈಬ್ ಮಾಡ್ದಂಗೆ ಯಾರು ನೋಡ್ತಿದ್ರೆ ನಮ್ಮ ಚಾನಲ್ ಈ ಶಿರಾ ಸಗಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರು ಮಾಡ್ರಿ, ಹೈಪ್ ಮಾಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ಟಾಟಾ ಬಾಯ್ ಬಾಯ್.